ಇದರ ಸ್ಕೂಲ್ ಶಾಲೆ ಅದು ಹೋಮ್ವರ್ಕ್ ಅದು ವೆರಿ ಗುಡ್ ವೆರಿ ವೆರಿ ಸೂಪರ್ ಬರದ್ರ ಎಲ್ಲರೂ ಈಗ ಇನ್ನು ನನಗ ಈ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡುದು ನೋಡ್ರಿ ನಾ ಏನಾಗ್ತಿತ್ತು ನಾ ಸ್ಕೂಲ್ನ ಟೀಚರ್ ಇದ್ದೀನಿ ಮದಿಂದಾಗ ಊಟ ಆದ್ಮ್ಯಾಗ ಸ್ವಲ್ಪ ಹೊರಗೆ ಹೋಗ್ಬೇಕಂತ ನಮ್ ಆಚೆಗೆ ಬಂದ್ಮ್ಯಾಗ ಅಲ್ಲೊಂದು ಅಂಗಡಿ ಇತ್ತು ನಾ ವೇಟ್ ಚೆಕ್ ಕಡಿಮೆ ಮಾಡ್ಕೊಳಕ್ ಬಂದ ಮೊದಲೊಂದು 8 kg ವೇಟ್ ಕಡಿಮೆ ಆಯ್ತು ಬಟ್ ವೇಟ್ ಸ್ಟ್ರಕ್ ಆಯ್ತು ನಾನು ನನ್ನ ಕೋಚ್ ಕೇಳ್ದ ಆಗಲೇ ಸರ್ ಅಂದ್ರಲ್ಲ ರಚ್ಚಪ್ಪ ಸರ್ ನಿಮ್ ಕೋಚ್ ಕೇಳ್ರಿ ಏನ್ ಹೇಳ್ತಾರೆ ನಾವ್ ಕೋಚ್ ಕೇಳ್ದ ಅವ್ರ ಕೆಲವೊಂದು ಅಡಿಷನ್ ಚೇಂಜಸ್ ಹೇಳಿದ್ರು ಆ ಚೇಂಜಸ್ ಮಾಡಿದ್ರೆ ವೇಟ್ ಕಡಿಮೆ ಆಗ್ತಿಲ್ಲ ಬಟ್ ನನಗೊಂದು ಹ್ಯಾಬಿಟ್ ಇತ್ತು ನಾ ಊಟ ಆದ್ಮ್ಯಾಗ ಹೊರಗೆ ಹೋದ್ಮ್ಯಾಗ ಅಲ್ಲಿ ಕಿರಾಣ ಒಂದ್ ಸಣ್ಣದ ಎಲೆ ಅಂಗಡಿ ಇತ್ತು ಮಗ್ಗಲ್ಗೊಂದು ಕಿರಾಣ ಅಂಗಡಿ ಇತ್ತು ಆ ಎಲೆ ಅಂಗಡಿ ಬಲ್ಲಿ ನಿತ್ತಂದ್ರ ಅಲ್ಲಿ ಕೆಲವೊಂದು ಡಬ್ಬಿಗಳಿದ್ವು ಅದ್ರಲ್ಲಿ ಶೇಂಗಾಣಿ ಲಾಡು ಚಿಕ್ಕಿ ಹಿಂಗೆಲ್ಲ ಇಟ್ಟಿದ್ರು ಅವ ಒಂದೆರಡು ತಗೋತಿದ್ದ ತಿದ್ದಿದ್ದ ಹೊಂಡು ಬರ್ತಿದ್ವು ನನಗ್ ಗುರುತಾಗ್ತಿದ್ದಿಲ್ಲ ಯಾಕೆ ವೇಟ್ ಕಡಿಮೆ ಆಗಲ್ಲ ಬಟ್ ಯಾಳ್ಯಾಗ ನಾ ಇದೇ ತರ ಒಂದ್ ಟ್ರೈನಿಂಗ್ ನಂಗೆ ಕುಂತ ಬರೋದ ಅರೆ ನಾ ಚಿಕ್ಕಿ ತಿಂತೀನಿ ಸ್ವೀಟ್ ತಿಂತೀನಿ ಇದು ಕೆಲವೊಂದು ಹ್ಯಾಬಿಟ್ ಚೇಂಜ್ ಆಗ್ಯಾವ ಬಟ್ ಅದಿನ್ನೂ ಉಳ್ದದ ಅದನ್ನು ಚೇಂಜ್ ಮಾಡ್ದ ಆಳೆ ಮತ್ 3-4 kg ವೇಟ್ ಲಾಸ್ ಆಗ್ಲಿಕ್ಕೆ ಹೆಲ್ಪ್ ಸೊ ಈಗ ನಾವೆಲ್ಲ ಚೇಂಜ್ ಮಾಡಿದೆವು ಬಟ್ ಇನ್ನೊಂದು ಕೆಲವೊಂದು ಹ್ಯಾಬಿಟ್ಸ್ ಅದ ಈಗ ಲಿಸ್ಟ್ ಮಾಡ್ರಿ ನಾ ಇನ್ನೂ ಇದು ಚೇಂಜ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಯಾವಾಗಾರ ನಾ ಟೀ ಕುಡಿತಿದ್ದ ಯಾವಾಗಾರ ನಾ ಸ್ವೀಟ್ ತಿಂತಿದ್ದ ರಾತ್ರಿ ಬೇಗ ಮನ್ಕೊಳ್ತಿದ್ದಿಲ್ಲ ನೀರನ್ನು ಕೌಂಟ್ ಮಾಡಿ ಕುಡಿತಿದ್ದಿಲ್ಲ ಯಾರು ಏನ್ ಹೇಳ ಪಟ್ಕೊಂಡು ಸಿಟ್ಟಿಗೆ ಬರ್ತೀನಿ ನಾನು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ ಅದನ್ನ ಲಿಸ್ಟ್ ಮಾಡ್ರಿ ಇನ್ನೂ ಚೇಂಜ್ ಮಾಡೋದು ಮೊದಲು ಏನಿತ್ತು ನೀವು ಚೇಂಜ್ ಮಾಡಿದನ್ ಬರ್ದ್ರಿ ಈಗ ಇನ್ನೂ ನನಗ್ ಚೇಂಜ್ ಮಾಡಬೇಕು ಬಿಕಾಸ್ ನಾನೊಂದು ಬ್ರ್ಯಾಂಡ್ ಆಗ್ಬೇಕು ನಾ ಐಡಿಯಲ್ ವಿಟ್ಟಿಗೆ ಬರ್ಬೇಕು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ತಾರ ನಾ ಇನ್ನೂ ಸೋಷಿಯಲ್ ಮೀಡಿಯಾ ಅಡಾಪ್ಟೇ ಮಾಡಿಲ್ಲ ನಾ ತಗೊಂಡಿಲ್ಲ ಸ್ವೀಕಾರ ಮಾಡಿಲ್ಲ ಅದನ್ನು ಬರೀರಿ ನಾ ಇನ್ನು ಏನು ಚೇಂಜ್ ಆಗ್ಬೇಕು ನಾವೊಂದು ವೆಲ್ನೆಸ್ ಕೋಚ್ ಆಗೋ ಸಲುವಾಗಿ ನೋಡ್ರಿ ನಾವು ವೇಟ್ ಲಾಸ್ ಕೋಚ್ ಅಲ್ಲ ನಾವ್ ಯಾರು ವೇಟ್ ಲಾಸ್ ಕೋಚ್ ಅಲ್ಲ ನಾವೆಲ್ಲರೂ ವೆಲ್ನೆಸ್ ಕೋಚ್ ನಾವು ಆಹಾರ ಪದ್ಧತಿ ಕಲ್ಸಂಗಿಲ್ಲ ನಾವು ಜೀವನ ಶೈಲಿನ ಕಲಿಸ್ತೇವೆ ಸೊ ಇನ್ನು ನಮ್ಮಲ್ಲಿ ಏನ್ ಚೇಂಜ್ ಆಗ್ಬೇಕು ಇನ್ನು ನಾನು ಬ್ಯಾಕ್ಗ್ರೌಂಡ್ ಚಲೋ ಕುಂಡ್ರಂಗಿಲ್ಲ ಇದು ನಂದು ಕೆಟ್ಟ ಅಭ್ಯಾಸ ಅದ ನಂದು ವಿಡಿಯೋನೇ ಆಫ್ ಇರ್ತದೆ ಇದು ನನ್ ಕೆಟ್ಟ ಅಭ್ಯಾಸ ಅದ ಹ್ಯಾಬಿಟ್ ಹೆಲ್ಪ್ನಾಗ ನಾ ರಿಸಲ್ಟ್ ಶೇರ್ ಮಾಡಂಗಿಲ್ಲ ಇದು ನನ್ ಕೆಟ್ಟ ಅಭ್ಯಾಸ ಇರ್ಬೋದು ನಾನು ವೇಟ್ ಲಾಸ್ ಸಲುವಾಗಿ ಇದನ್ನ ಮಾಡ್ಬೇಕು ಎಕ್ಸರ್ಸೈಸ್ ನ ಪ್ರಾಪರ್ಲಿ ಮಾಡ್ತಾ ಇಲ್ಲ ಇದು ನನ್ ಕೆಟ್ಟ ಅಭ್ಯಾಸ ಅದ ಏನೇ ಇರ್ಲಿ ಅದನ್ನು ಬರೀರಿ ಯಾಕೆ ಎಲ್ಲಿ ತನ ನೀವು ಬರೆಯಂಗಿಲ್ಲ ಅಲ್ಲಿ ತನ ಯು ಕಾಂಟ್ ಶುಡ್ ಬಿ ಚೇಂಜ್ ಇದು ಏನದ ಇದಕ್ಕೇನಂತಾರ ಸೇಹತ್ ಕಿ ಪಾಠಶಾಲಾ ಹೆಲ್ತ್ ಸ್ಕೂಲ್ ಮಾರ್ಕ್ ಯೂಸರ್ ಹೆಲ್ತ್ ಸ್ಕೂಲ್ ಸೊ ನಾಟ್ ಓನ್ಲಿ ಹೆಲ್ತ್ ವೆಲ್ನೆಸ್ ಸ್ಕೂಲ್ ಅದಕ್ಕೆ ನಾವು ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡೋದು ಮತ್ತ ನಾವು ಚೇಂಜ್ ಮಾಡಿದ ಹ್ಯಾಬಿಟ್ಸ್ ಅದು ಲೈಫ್ ಸ್ಟೈಲ್ ಆಗಿರ್ಬೇಕು ನಮ್ಮ ಚೇಂಜ್ ಮಾಡಿದ ಹ್ಯಾಬಿಟ್ಸ್ ಲೈಫ್ ಸ್ಟೈಲ್ ಆಗ್ಬೇಕು ಅದ್ರ ಸಲುವಾಗಿ ನಾವಿಲ್ಲಿ ಬರೆಯೋಣ ಮತ್ತ ಯಾವುದೇ ನಾವೇನು ಅಡಿಕ್ಷನ್ ಆಗ್ತೇವೆ ನಮ್ಮ ಅಭ್ಯಾಸಗಳು ಬರ್ತಾವ ಅವು ಯಾವುದು ಕೆಟ್ಟಲ್ಲ ಅದರದ ಎಕ್ಸ್ಟ್ರಾ ಬಹಳ ಈ ಸೋಷಿಯಲ್ ಮೀಡಿಯಾ ಕೆಟ್ಟ ಚಲೋ ಚಲೋ ಸ್ವೀಟ್ ಎಷ್ಟು ಬೇಕು ಅಷ್ಟು ತಿಂದ್ರೆ ಚಲೋ ಸೋಷಿಯಲ್ ಮೀಡಿಯಾ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡಿದ್ರೆ ಚಲೋ ಅದಕ್ಕ ಎಲ್ಲದು गलतियां गलत नहीं होते लेकिन ज्यादा करने से गलत ನಾವು ಯಾವುದನ್ನ ಕೆಟ್ಟ ಅಭ್ಯಾಸನ ಹೆಚ್ಚಿಗೆ ಮಾಡೋದ್ರಿಂದ ಹೆಚ್ಚ ಮಾಡ್ಕೊತ ಹೋಗೋದ್ರಿಂದ ಅದೆಲ್ಲ ಕೆಟ್ಟಾಗ್ತದೆ ನಾವು ಯಾವಾಗ ನಮ್ಮ ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ತೇವೆ ಸೌಂಡ್ ಸ್ಲೀಪ್ ಮಾಡ್ಕೊಂಡು ನಿದ್ದೆ ಕೊಂಡ್ರ ವಾಟ್ಸಾಪ್ ಆಗ್ತದೆ ಇದೆಲ್ಲ ನಾವು ಹ್ಯಾಬಿಟ್ ಚೇಂಜ್ ಮಾಡ್ಬೇಕು ಸೊ ಆ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡೋದು ನಾವು ಕಲಿ ನೋಡ್ರಿ ಥಿಂಕ್ ಮಾಡ್ರಿ ಮೊದಲ ಹುಟ್ಟನ ಅಥವಾ ಸಣ್ಣವರಿದ್ದಾಕರ ಡಯಾಬಿಟೀಸ್ ಇತ್ತು ಬಿಪಿ ಇತ್ತು ಥೈರಾಯ್ಡ್ ಇತ್ತು ಇದು ಬಂತ್ಯಾಕ ಇದ್ದಿದಿಲ್ಲ ಅದು ಬಂತ್ಯಾಕ
ಒಂದ್ ವೇಳೆ ನನ್ನ ಅಭ್ಯಾಸ ಚಲೋನೇ ಇತ್ತಂದ್ರ, ನನ್ನ ಹ್ಯಾಬಿಟ್ ಚಲೋನೇ ಇತ್ತಂದ್ರ ಬರಬಾರ್ದಾಗಿತ್ತು. ಬಿಕಾಸ್ ನನ್ನ ಹ್ಯಾಬಿಟ್ಸ್ ಅಲ್ಲಿ ಚೇಂಜ್ ಆಗ್ಯಾವ. ನಾ ಏನೋ ನನ್ನ ಜೀವನ ಶೈಲಿಯಲ್ಲಿ ಚೇಂಜ್ ಮಾಡೀನಿ, ಅದಕ್ಕೆ ಅವು ಬಂದು ಅದನ್ನು ಸರಿ ಮಾಡಿಸ್ಕೊಳ್ಳೋದು ಅಷ್ಟೇ. ಆ ಸರಿ ಮಾಡ್ಕೊಳ್ಳೋದು ಹೆಂಗ? ಇದೇನದು ಸ್ಕೂಲ್ ಅದಲ್ಲ, ಈ ಸ್ಕೂಲ್ನ ಕೂತ್ ಸರಿ ಮಾಡಿಸ್ಕೊಳ್ಳೋದು. ಇಲ್ಲಿ ಯಾರ್ಯಾರು ಏನೇನು ಸರಿ ಮಾಡ್ಕೊಂಡ್ರ ಅದನ್ನ ಕಲಿಯೋದು, ನೋಡೋದು, ನನ್ನೆಲ್ಲ ಚೇಂಜ್ ಮಾಡೋದು. ಈ ಸದ್ದ ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗ್ತಾ ಇಲ್ಲ. ಬಹಳ ಜನರಿಗ ಸ್ಟ್ರೆಸ್ ಕಡಿಮೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದು ಎನರ್ಜಿ ಲಾ ಅದ ನೋಡ್ರಿ. ಎನರ್ಜಿ ಕಾಂಟ್ ಬಿ ಡಿಕ್ರೀಸ್, ಎನರ್ಜಿ ವಿಲ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಅನದರ್. ನಾವು ಎನರ್ಜಿನ ಕಡಿಮೆ ಮಾಡೋಕ್ಕಾಗಲ್ಲ, ಹಂಗ ಸ್ಟ್ರೆಸ್ ಕಡಿಮೆ ಆಗೋಕ್ಕಲ್ಲ, ಅದು ಮ್ಯಾನೇಜ್ ಮಾಡ್ಬೇಕು. ಸ್ಟ್ರೆಸ್ ಹೆಂಗಿರ್ತದೆ ನೋಡೋದ್ರಿ? ಸ್ಟ್ರೆಸ್ ನೋಡಿರಿ ನೀವು? ಟೆನ್ಷನ್ ಬಹಳ ಜನರಿಗೆ ಗೊತ್ತೇ ಇಲ್ಲ. ನೋಡಂತರಿ ಹಿಂಗ್ ಇದು ಮುಟ್ಟಿಗೆ ಮಾಡ್ರಿ ಎಲ್ಲರೂ. ಓಕೆ, ಇದು ಮುಟ್ಟಿಗೆ ಮಾಡ್ರಿ ಎಲ್ಲರೂ. ಒತ್ತೆ ಹಿಡೀರಿ, ಒತ್ತೆ ಎಷ್ಟು ಅದು ಪ್ರೆಸ್ ಮಾಡ್ಲಿಕ್ಕೆ ಬರ್ತದೆ ಮಾಡ್ರಿ. ರಾಮಕೃಷ್ಣ ಸರ್ ಮಾಡ್ರಿ, ಎಲ್ಲರೂ ಮಾಡ್ರಿ. ಒತ್ತೆ, ಇದು ಒತ್ತ್ರಿ. ಹಾ ಹಿಡ್ರಿ ಅಷ್ಟೇ, ಒತ್ತೆ ಹಿಡ್ರಿ. ಬೇಡ್ರಿ. ಏನೇನಾಯ್ತು ನೋಡ್ರಿ, ಇಲ್ಲಿ ತ್ರಾಸಾಯ್ತು, ಕೈಗಳಲ್ಲಿ ತ್ರಾಸಾಯ್ತು. ಪ್ರಕಾಶ್ ಸರ್ ಥಿಂಕ್ ಮಾಡ್ರಿ, ನಾ ಒಂದು 10 ಸೆಕೆಂಡ್ ಇದಕ್ಕೆ ಒತ್ತಿ ಹಿಡಿದೀನಿ, ಇದು ಸ್ಟ್ರೆಸ್ ಅದ, ಇಲ್ಲೆಲ್ಲ ಪ್ರೆಸ್ ಆಯ್ತು. ನಾ ಚಂದನ ಬೆಳತನ ಈ ಮೆದುಳಿನಲ್ಲಿ ಸ್ಟ್ರೆಸ್ ಕೊಡ್ತೀನಿ, ಒಳಗೆಲ್ಲ ಪ್ರೆಷರ್ ಆಗ್ಬಾರ್ದು. ನಂಗೆ ಇಲ್ಲಿ ಪೇನ್ ಆಯ್ತು, ಇಲ್ಲಿ ಸ್ಟ್ರೆಸ್ ಬಂದಾಗ ನನ್ನ ಹಾರ್ಟ್ ನಲ್ಲಿ ಎಷ್ಟು ಪೇನ್ ಆಗ್ಬಾರ್ದು, ನನ್ನ ಪೂರಾ ಬಾಡಿಯಲ್ಲಿ ಎಷ್ಟು ಪೇನ್ ಆಗ್ಬಾರ್ದು. ಸೊ ನನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೇಕು. ಅದು ಗುಡ್ ಹ್ಯಾಬಿಟ್ ದಿಂದ ಆಗ್ತದೆ, ಒಳ್ಳೆ ಹ್ಯಾಬಿಟ್ ದಿಂದ, ಒಳ್ಳೆ ಗ್ರೂಪ್ ದಿಂದ ಆಗ್ತದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡೋದು ಈಸಿ ಅಲ್ರಿ, ಅದನ್ನು ನನಗ ಕಲಿಯೋದು. ಅದು ಹೆಂಗ್ ಚೇಂಜ್ ಆಗ್ತದ? ಬಿಕಾಸ್ ಆಫ್ ಗುಡ್ ಹ್ಯಾಬಿಟ್ಸ್. ಅಂದ್ರ ನಾನು ಸ್ಟ್ರೆಸ್ ಮಾಡೋದನ್ನ ಕಲಿಬೇಕು. ಇನ್ನೊಂದು, ಇಂಡಿಯಾ ಇಸ್ ಅದ ಪಾಪ್ಯುಲೇಷನ್ ಅಷ್ಟೇ ನಂಬರ್ 1 ಅಲ್ಲ, ಬ್ಲಡ್ ಪ್ರೆಷರ್ ನಲ್ಲಿ ನಂಬರ್ 1, ಡಯಾಬಿಟೀಸ್ ನಲ್ಲಿ ನಂಬರ್ 1, ಮೆಡಿಸಿನ್ ಯೂಸ್ ಮಾಡಲ್ ನಂಬರ್ 1. ಮೆಡಿಸಿನ್ಸ್ ಏನದಾವ ಸ್ಲೋ ಪಾಯ್ಸನ್, ನಮ್ಮ ಬಾಡಿನ ಹಳು ಕ್ಷೀಣ ಮಾಡ್ಲದಪ್ಪ. ಸೊ ಅದರದಿಂದ ಹೊರಗೆ ಹೆಂಗ್ ಬರಬೇಕು? ಇದ್ರೊಳಗನ ಥಿಂಕ್ ಮಾಡ್ಬೇಕು. ನಿನ್ನ ಗೌತಮ್ ಸರ್ ಒಂದು ವಿಡಿಯೋ ಯಾರು ನೋಡ್ರೆ ಗೊತ್ತಿಲ್ಲ, ಬೆಸ್ಟ್ ವಿಡಿಯೋ ಮಾಡ್ಯಾಕ. ಯಾಕಂದ್ರೆ ಈಗ ಹೊರಗ ಕೊರೋನಾದಿಂದ ನಾವು ನೋಡಿದೇವೆ ಏನೇನ್ ಪ್ರಾಬ್ಲಮ್ ಆಗ್ಯದ. ಕೊರೋನಾ ಅಂತ ವೈರಸ್ ಬಂದದ, ಪೆನಿಕ್ ಆಗೋದು ಅವಶ್ಯಕತೆ ಇಲ್ಲ. ಬಟ್ ನನ್ನ ಬಾಡಿನ ರೆಡಿ ಮಾಡ್ಬೇಕಲ್ಲ. ಆ ರೆಡಿ ಮಾಡ್ಬೇಕಾದ್ರ ವಿ ಪ್ರಿಪೇರ್. ನನ್ನ ಸ್ಟ್ರೆಸ್ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೇಕು. ಇನ್ನೊಂದು, ನನ್ ಗುಡ್ ಸ್ಲೀಪ್ ಬಂದಿರಬೇಕು, ಆಹಾರ ಪದ್ಧತಿ ಕಲಿಬೇಕು, ಜೀವನ ಶೈಲಿ ಕಲಿಬೇಕು. ಅದರ ಸಲುವಾಗಿ ನನ್ನ ಗುಡ್ ಹ್ಯಾಬಿಟ್ಸ್ ಅನ್ನ ಅಡಾಪ್ಟ್ ಮಾಡೋದು. ಇನ್ನೊಂದು, ನನ್ನ ಬಾಡಿ ಪ್ರಿಪೇರ್ ಆಗಿದ್ದಿಲ್ಲ ನೋಡ್ರಿ. ನಾವು ಎಕ್ಸರ್ಸೈಸ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತದ? ನಾ ಕ್ಯಾಲ್ಸಿಯಂ ತಗೋತೀನಿ, ವಿಟಮಿನ್ಸ್ ತಗೋತೀನಿ, ಬಟ್ ಆ ಬಾಡಿ ಅದನ್ನ ಅಬ್ಸಾರ್ಬ್ ಮಾಡಂಗಿಲ್ಲ. 1000 ಮಿಲಿಗ್ರಾಮ್ ನಾ ಕ್ಯಾಲ್ಸಿಯಂ ತಗೊಂಡ, ಬಟ್ ನನ್ನ ಬಾಡಿ ಪ್ರಿಪೇರ್ ಇದ್ದಿಲ್ಲ ಅಂದ್ರ ಅದ್ರಲ್ಲಿ 100-200 ಅಷ್ಟೇ ಕ್ಯಾಲ್ಸಿಯಂ ಒಳಗೆ ಹೋಗ್ತದ, ಉಳಿದಿದ್ದೆಲ್ಲ ಹೊರಗೆ ಹೋಗ್ಬಿಡ್ತದೆ. ಯಾಕೆ? ಬಾಡಿ ನಾಟ್ ಪ್ರಿಪೇರ್. ಹಂಗ ಏನೇ ಬತ್ತಂದ್ರ ಬಾಡಿ ನನ್ ಪ್ರಿಪೇರ್ ಆಗಿರ್ಬೇಕು, ರೆಡಿ ಆಗಿರ್ಬೇಕು. ಸೊ ಅದರ ಸಲುವಾಗಿ ನನ್ನ ಒಳ್ಳೆ ಹ್ಯಾಬಿಟ್ಸ್ ಇಲ್ಲಿ ಸಪೋರ್ಟ್ ಮಾಡ್ತದೆ. ಸೊ ಒಳ್ಳೆ ಹ್ಯಾಬಿಟ್ಸ್ ಅನ್ನ ನಾನು ಅಡಾಪ್ಟ್ ಮಾಡ್ತೀನಿ. ಈಗ ಕೆಲವ್ರು ಹೇಳ್ತಾರ, ನಾ ಕ್ಯಾಲ್ಸಿಯಂ ತಗೊಂಡಿನಿ, ಜಾಯಿಂಟ್ ಸಪೋರ್ಟ್ ತಗೊಂಡಿನಿ, ಹರ್ಬಲ್ ಏನೋ ತಗೊಂಡಿನಿ, ಬಟ್ ನನಗ ರಿಸಲ್ಟ್ ಬರ್ತಾ ಇಲ್ಲ. ಯಾಕಂದ್ರ ನಿಮ್ಮ ಬಾಡಿ ತಗೊಂಡಂತ ಏನ್ ಸಪ್ಲಿಮೆಂಟ್ಸ್ ಅದಾವ, ತಗೊಂಡಂತ ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡ್ತಾ ಇಲ್ಲ, ಅದನ್ನು ಹೀರ್ಕೊಳ್ತಾ ಇಲ್ಲ, ಹಿಡ್ಕೋತಾ ಇಲ್ಲ. ಯಾಕಂದ್ರ ನಂದು ಕೆಲವೊಂದು ಕೆಟ್ಟ ಅಭ್ಯಾಸ ಅದಾವೆ. ಮಾರ್ನಿಂಗ್ ಎಕ್ಸರ್ಸೈಸ್ ಮಾಡಂಗಿಲ್ಲ, 20% ಎಕ್ಸರ್ಸೈಸ್, ಮೆಡಿಟೇಷನ್ ಮಾಡಂಗಿಲ್ಲ. ಮೈಂಡ್ ಹೆಂಗ್ ಕೂಲ್ ಆಗ್ಬೇಕು, ಸ್ಟ್ರೆಸ್ ಹೆಂಗ್ ಮ್ಯಾನೇಜ್ಮೆಂಟ್ ಆಗ್ಬೇಕು. ಸೊ ನಾವು ಗುಡ್ ಹ್ಯಾಬಿಟ್ಸ್ ಅನ್ನ ಅಡಾಪ್ಷನ್ ಮಾಡೋದು. ಒಳ್ಳೆ ಹ್ಯಾಬಿಟ್ಸ್ ಒಳ್ಳೆ ಹ್ಯಾಬಿಟ್ಸ್ ಅಂದ್ರೆ ಏನು? ಲಾಸ್ಟ್ ಹೇಳ್ಕೊಡ್ತೀನಿ ನಾನು. ನನಗ
ಒಳ್ಳೆ ಹ್ಯಾಬಿಟ್ಸ್ ಬರ್ಬೇಕಾದ್ರ ಒಂದು ಒಳ್ಳೆ ಗ್ರೂಪ್ ಬೇಕು. ನಾನು ಮೊದಲು ಥಿಂಕ್ ಮಾಡೋನು ಈ ಗ್ರೂಪ್ ಬಿಟ್ಟನ್ನ ನಾ ಹೋಗ, ಏನೇ ಇರಲಿ ಈ ಗ್ರೂಪ್ ಎಲ್ಲಿ ಹೊಂಟದ, ಟ್ರೈನಿಂಗ್ ಹೊಂಟದ ನೋಡೋಣ, ನಾನು ಟ್ರೈನಿಂಗ್. ಈ ಗ್ರೂಪ್ ಎಲ್ಲಿ ಹೊಂಟದ, ಲೈಫ್ ಸ್ಟೈಲ್ ಡೇ, ನಾನು ಲೈಫ್ ಸ್ಟೈಲ್ ಡೇ. ಅಲ್ಲಿ ಇರಕ್ ನಾವು ಕಲಿತೇವಂದ್ರ ಆಟೋಮೆಟಿಕಲಿ ಈ ಗ್ರೂಪ್ ಹ್ಯಾಬಿಟ್ಸ್ ಅನ್ನು ನನ್ನ ಹ್ಯಾಬಿಟ್ಸ್ ಆಗ, ಕೆಲವೊಂದು ಕೆಟ್ಟ ಅಭ್ಯಾಸ ಹೋಗಿ ಲೈಫ್ ಸ್ಟೈಲ್ ಅಲ್ಲಿ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾನು ಬರೀ ಫುಡ್ ಸ್ಟೈಲ್ ಚೇಂಜ್ ಮಾಡೋದಿಲ್ಲ, ಕಂಪ್ಲೀಟ್ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು. ವೇಟ್ ಲಾಸ್ ಸಲುವಾಗಿ 5 ಪಿಲ್ಲರ್ಸ್, ನಾವು ವೇಟ್ ಲಾಸ್ ಮ್ಯಾರಥಾನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ಹೇಳ್ಕೊಡ್ತಾರ. ಬಟ್ ಆ 5 ಪಿಲ್ಲರ್ಸ್ ನ ಫಾಲೋ ಮಾಡ್ತೇವೆ ನಾವು. ಗುಡ್ ಲೈಫ್ ಸ್ಟೈಲ್ ಇರಬೇಕಾದ್ರ ನಿದ್ದೆ ಇಷ್ಟು ಬೇಕು, ನೀರು ಇಷ್ಟು ಕುಡಿಬೇಕು, ಆಟ ಆಗ್ತವೆ ನಂದು, ಇದೆಲ್ಲ ನಾವು ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಅದು ನಾನೇ ಹ್ಯಾಬಿಟ್ಸ್ ಅನ್ನ ಅದು ಅಡಾಪ್ಟ್ ಮಾಡಿದ್ದೀನಿ. ಮತ್ತೆ ಬಹಳ ಜನ ನೋಡ್ರಿ ಹೊರಗೆ ಜಿಮ್ಮಿಗೆ ಹೋಗ್ತಾರ, ಬಾಡಿ ಎಲ್ಲ ಫಿಟ್ ಅದ ಅಂದ್ರೂ ಹಾರ್ಟ್ ಅಟ್ಯಾಕ್ ಆಗಿದ್ ಕೇಳಿದೇವನು, ಕೇಳಿದೇವಿಲ್ಲ. ಯಾಕ, ಮ್ಯಾಗಿನ ಫಿಟ್ ಅದಾರ, ಒಳಗ್ ಫಿಟ್ ಇಲ್ಲ, ಒಳಗ್ ಅನ್ಫಿಟ್ ಅದ. ಥಿಂಕ್ ಮಾಡ್ರಿ, ಬಹಳ ಜನ ಬೇರೆ ಬೇರೆ ಎಲ್ಲ ಮಾಡ್ತಾರ, ನೀವ್ ಹೇಳೋಕ್ ಹೋರಿ ನೀವು, ನಂಗೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಬೆಸ್ಟ್ ಇದೆ. ಆದ್ರ ಮ್ಯಾಗಿನ್ ಫಿಟ್ ಅದಾರ, ಒಳಗಿನ ಫಿಟ್ ಇಲ್ಲ. ಬಿಕಾಸ್ ಒಳಗ ಅವರು ಕೋಚ್ ಗೈಡೆನ್ಸ್ ತಗೊಂಡಿಲ್ಲ. ಒಳಗ್ ಫಿಟ್ ಹೆಂಗಿರುವುದು ಇದು ಯಾರು ಹೇಳ್ಕೊಡ್ತಾರ, ಕೋಚ್ ಹೇಳ್ಕೊಡ್ತಾರ. ಅವ್ರ ಏನ್ ಮಾಡ್ತಾರ, ಗೂಗಲ್ ನಲ್ಲಿ ನೋಡ್ತಾರ, ಯೂಟ್ಯೂಬ್ ನಲ್ಲಿ ನೋಡ್ತಾರ, ಅಲ್ಲಿ ಇಲ್ಲಿ ನೋಡ್ತಾರ, ಅದನ್ನ ಅಡಾಪ್ಟ್ ಮಾಡ್ತಾರ. ಯಾರ್ಯಾರು ಇಲ್ಲೆಲ್ಲ ಮೊದಲ ನಿಂಬಿಕಾಯಿ ನೀರು ಕುಡಿದಿರಿ, ಜೀರಿಗೆ ನೀರು ಕುಡಿದಿರಿ, ಬಿಸಿನೀರು ಕುಡಿದಿರಿ, ವಾಕಿಂಗ್ ಹೋಗಿರಿ, 4 ಕಿಲೋಮೀಟರ್ ರನ್ನಿಂಗ್ ಮಾಡಿರಿ. ನಾ ಅಂತೂ ಸೈಕಲ್ ತಂದಿದ್ದೆ, ಸೈಕ್ಲಿಂಗ್ ಮಾಡ್ತಿದ್ದೆ. 8,000 ಕೊಟ್ರ ಸೈಕಲ್ ತಂದು ಸೈಕ್ಲಿಂಗ್ ಮಾಡ್ತಿದ್ದ. ಆಮೇಲೆ ಮುಂಜಾನೆ ಊಟನೇ ಮಾಡ್ತಿದ್ದಿಲ್ಲ, ಬಿಸಿ ನೀರ ನಿಂಬಿಕಾಯಿ ನೀರ ಕುಡಿತಿದ್ದ, ಸಾಯಂಕಾಲ ಜೀರಿಗೆ ನೀರು ಕುಡಿದ್ ಮಾಡ್ತಿದ್ದ. ತೂಕ ಅಂತೂ ಏನೂ ಅಳಗಾಡಿಲ್ಲ. ನನ್ ಮಕ್ಳು ಬಂದ್ಮ್ಯಾಗ ಕಾಟದ ಮೇಲೆ ನಿಂತ್ಮ್ಯಾಗ ಅವ್ರು ನಗವ್ರು, ಏನ್ ಪಾಪ ಎಟ್ ಮಾಡ್ತಿ, ಏನ್ ಮಾಡ್ತಿ. 40 ಸೂರ್ಯ ನಮಸ್ಕಾರ ಆಗ್ತಿದ್ವು ಒಂದೇ ಟೈಮಿಗೆ. ಯಾಕಾಗಿಲ್ಲ, ಕೋಚ್ ಗೈಡೆನ್ಸ್. ನಾನ್ ನೋಡ್ತಿದ್ದೆ ಎಲ್ಲಿ, ಅಲ್ಲಿ ಇಲ್ಲಿ ಸುಮ್ಮನೆ ಗೂಗಲ್ ನ ಸರ್ಚ್ ಮಾಡಿ ನೋಡ್ತಿದ್ದ, ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಅದರಲ್ಲೇ ಆಗಂಗಿಲ್ಲ. ಇದಕ್ಕ ಪ್ರಾಪರ್ಲಿ ಕೋಚ್ ಗೈಡೆನ್ಸ್ ಬೇಕು, ಗ್ರೂಪ್ ಬೇಕು, ಕಮ್ಯುನಿಟಿ ಬೇಕು, ಮೆಂಟರ್ಸ್ ಬೇಕು. ಮತ್ತ ಈಗ ಎಲ್ಲರೂ ನನ್ನ ರೂಢಿಯನ್ನ ನಾ ಚೇಂಜ್ ಮಾಡ್ತೀನಿ, ಏನೇನ್ ಚೇಂಜ್ ಮಾಡ್ಬೇಕು ಅದು ಬರ್ದಿರಿ, ಅದ್ರ ಮುಂದೆ ಬರೀರಿ, ನಾ ಯಾವಾಗ ಚೇಂಜ್, ಅದಕ್ಕೆ ಟಾರ್ಗೆಟ್ ಕೊಡ್ರಿ. ನಾ ಐಡಿಯಲ್ ವೇಟ್ ಈಗ ಈ 15 ದಿನದಾಗ, ತಿಂಗಳದಾಗ, ಮುಂದಿನ ತಿಂಗಳದಾಗ ಎಷ್ಟು ಡೇಟ್ ಬರೀರಿ, ಅಲ್ಲಿ ಮುಂದೆ ಟಾರ್ಗೆಟ್ ಕೊಡ್ರಿ. ನೀವು ಎಲ್ಲಿ ತನ ಟಾರ್ಗೆಟ್ ಕೊಡಂಗಿಲ್ಲ, ಅಲ್ಲಿ ತನ ನೀವು ಗೋಲ್ ರೀಚ್ ಆಗಂಗಿಲ್ಲ. ಡ್ರೀಮ್ ಬೇರೆ, ಗೋಲ್ ಬೇರೆ. ನಾವು ಬಹಳ ಸರಿ ಡ್ರೀಮ್ ನೋಡ್ತೇವೆ, ಆ ಡ್ರೀಮಿಗೆ ಒಂದು ಡೇಟೇ ಕೊಡಂಗಿಲ್ಲ. ಮನಿ ಕಟ್ಟಬೇಕು, ಯಾವ್ದಾತ ಕಟ್ಟಬೇಕು, ಹಂಗ ಇಟ್ಸ್ ನಾಟ್ ಟ್ರೂ. ಮುಂದಿನ ವರ್ಷಕ್ಕೆ ನಂದೊಂದು ಮಳೆ ಮನಿ ಆಗಿ ನಾವ್ ಹೆಂಗ್ ಹೇಳ್ತೇವೆ, ಮುಂದಿನ ವರ್ಷಕ್ಕೆ ನನ್ ಕಾರ್ ಬಂದಿರ್ಬೇಕು, ಈ ಡೇಟ್ ಒಳಗೆ ಕಾರ್ ಬಂದಿರ್ಬೇಕು. ಹಂಗ ನಿಮ್ಮ ಬಾಡಿಗೂ ಕೆಲವೊಂದು ಟಾರ್ಗೆಟ್ ಕೊಡ್ರಿ. ನಂದು ಐಡಿಯಲ್ ವೇಟಿಂಗ್ ಇಷ್ಟಿಷ್ಟು ಬರ್ಬೇಕು, ನನ್ ಶುಗರ್ ಅದ, ನನ್ ಪ್ರಾಬ್ಲಮ್ಸ್ ಅದಾವ, ನಾನು ಏನೋ ಅಡಿಕ್ಷನ್ ಆಗೀನಿ, ಅದ್ರೊಳಗೆ ಹೊರ ಬರ್ಬೇಕಾದ್ರೆ ನಾ ಡೇಟ್ ಕೊಡ್ಬೇಕು, ಅದ್ರ ಮುಂದೆ ಡೇಟ್ ಬರೀ. ಯಾಕಂದ್ರ ನಾವು ಬರೇ ಹೆಲ್ತ್ ಕೋಚ್ ಅಲ್ಲ, ನಾವು ಲೈಫ್ ಸ್ಟೈಲ್ ಕೋಚ್ ಇದ್ದು. ಮತ್ತ ಇದೆಲ್ಲ ಮಾಡೋ ಮುನ್ನ ಸ್ಟ್ರೆಸ್ ಹ್ಯಾಂಗ್ ಕಡಿಮೆ ಆಗ್ತದ, ನಾ ಎಲ್ಲ ಮ್ಯಾನೇಜ್ಮೆಂಟ್ ಹ್ಯಾಂಗ್ ಕಲಿತೀನಿ, ಇದು ವಿಚಾರ ಮಾಡಿ. ಯಾವ ನಿಮ್ ಪ್ರಾಬ್ಲಮ್ಸ್ ನಿಮಗೆ ಕಾಡ್ಲಗತ್ತದ, ಅದನ್ನು ಹೊರಗೆ ಹೆಂಗ್ ಬರಬೇಕು ಅದನ್ನು ಬರೀ. ಯಾವ ಪ್ರಾಬ್ಲಮ್ಸ್ ನಿಮಗೆ ಕಾಡ್ಲಗತ್ತದ, ಏನ್ ಪ್ರಾಬ್ಲಮ್ಸ್ ಅದಾವ, ಇನ್ವಿಟೇಷನ್ ಮಾಡಲ್ ಪ್ರಾಬ್ಲಮ್ಸ್ ಅದಾವ, ಆಫ್ರೆಶ್ ಪಾರ್ಟಿ ಮಾಡಲ್ ಪ್ರಾಬ್ಲಮ್ಸ್ ಅದಾವ, ಜನರಿಗೆ ಹೇಳಕ್ ಪ್ರಾಬ್ಲಮ್ಸ್ ಅದಾವ, ವೇಟ್ ಕಡಿಮೆ ಆಗಲ್ಲ ಅದು ಪ್ರಾಬ್ಲಮ್ಸ್ ಅದ. ಮತ್ತ ಅದು ಡೇಟ್ ಬರೆಯ ಮುಂದ ಇವಾಗಿನ ಹಿಡಿದು ಯಾಕೆ ನಾ ಚೇಂಜ್ ಮಾಡಬಾರ್ದು, ಅದನ್ನು ಥಿಂಕ್ ಮಾಡಿ. ಯಾಕೆ ನಾ ಇವತ್ತು ಚೇಂಜ್ ಮಾಡ, ನೀವು ನಿಮ್ಮ ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡ್ರಿ, ನಿಮ್ ಲೈಫ್ ಆಟೋಮೆಟಿಕ್ ಚೇಂಜ್ ಆಗ್ತದೆ. ನಾನು ಪಂಕ್ಚುವೇಶನ್ ನನ್ನ ಪ್ರಾಬ್ಲಮ್ಸ್ ನಲ್ಲಿ ಸಾಲ್ವ್ ಮಾಡ್ಲಕ್ಕ, ನಾ ಏನ್ ಬರ್ದಿನಲ್ಲ ಅದು ಚೇಂಜ್ ಮಾಡ್ಲಕ್ಕ ನಾ ಅದು ಕಟಿಬದ್ಧ ಆಗಿದ್ದೀನಿ, ಅದನ್ನ ಮಾಡೇ ಮಾಡ್ತೀನಿ. ಸೊ ಅದಕ್ಕೊಂದು ಗೋಲ್ ಸೆಟ್ ಮಾಡಿ, ಇದು ಸ್ವಂತನೇ ಚೇಂಜ್ ಮಾಡ್ಬೇಕು, ಯಾರು ಹೇಳಿದ್ರೆ ಚೇಂಜ್ ಆಗಂಗಿಲ್ಲ. ಈಗ ನೋಡ್ರಿ, ಡ್ರಿಂಕ್ ಮಾಡೋರಿಗೆ ಹೇಳ್ತೇವೆ, ಮನ್ಯಾಗ ಎಲ್ಲರೂ ಹೇಳ್ತಾರೆ
ಅವ್ರಿಗೂ ಗುರುತಿರ್ತದ, ಬಟ್ ಅದು ಚೇಂಜ್ ಮಾಡೋದು ಆಗಲ್ತು. ಬಿಕಾಸ್ ಕೋಚ್. ಒಂದು ಗ್ರೂಪ್ ನಲ್ಲಿ ನಾವ್ ಇದ್ದೇವ ಅಂದ್ರ ಅದು ಚೇಂಜ್ ಮಾಡ್ಲಕ್ ನಮಗ್ ಬರ್ತದೆ. ಬಹಳ ಜನ ಹೇಳ್ತಾರ ಇನ್ನೊಂದು, ನಾನು ನ್ಯಾಚುರಲ್ ಕಡಿಮೆ ಮಾಡ್ಕೋತೀನ್ರಿ, ನನಗೇನ್ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಹೇಳ್ಯಾರ ಹಿಂಗ ವೆಟ್ ಲಾಸ್ ಮಾಡ್ಕೊಂತ ಹೇಳಕೋದ್ರ, ನಾನು ನ್ಯಾಚುರಲ್ ಕಡಿಮೆ ಮಾಡ್ಕೋತೀನ್ರಿ, ಇದೇನ್ ಬೇಡ್ರಿ ಅಂದಾರ. ಹಂಗ ಒಂದ್ ಥಿಂಕ್ ಮಾಡ್ರಿ, ಒಲಿ ಮ್ಯಾಗ ಅಡಿಗೆ ಮಾಡೋದು ಚಲೋ ಅಂಡ್ ಗ್ಯಾಸಿ ಮಾಡಿ ಚಲೋ? ನ್ಯಾಚುರಲ್ ಯಾವುದು? ಸ್ವಲ್ಪ ಅನ್ಮಿಟ್ ಕೊಡ್ತೀನಿ, ಹೇಳ್ಬಿಡ್ರಿ. ಒಲಿ ಮ್ಯಾಗ ಅಡಿಗೆ ಮಾಡಿ ಚಲೋ ಗ್ಯಾಸಿನ ಮ್ಯಾಗ ಮಾಡೋದು ಚಲೋ? ಚಲೋ. ಗ್ಯಾಸ್ ನಾವು ಯೂಸ್ ಮಾಡ್ತೇವೆ ಅಲ್ರಿ, ನಾವು ಸ್ವೀಕಾರ ಮಾಡ್ದೇವಲ್ಲ, ಚೇಂಜ್ ಮಾಡ್ದೇವಿಲ್ಲ. ಕುಂತು ಮೊದಲು ಫರ್ಶಿ ಒರೆಸಿದ್ರು ಮನ್ಯಾಗ, ಈಗ ಅದು ಮಾಪ್ ಬಂದಾವ, ಹಿಂಗದು ಉದ್ದ ಬಡಿಗೆ ಬಂದಾವಲ್ರಿ, ಚೇಂಜ್ ಮಾಡ್ದೇವು. ಅಂದ್ರ ನಾವೆಲ್ಲ ಚೇಂಜ್ ಮಾಡ್ಲಿಕತ್ತಿದೆವು ಬಿಕಾಸ್ ನಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ಲಿಕತ್ತದ. ಸೊ ಇದನ್ನ ಯಾಕೆ ಚೇಂಜ್ ಮಾಡಬಾರ್ದು? ಇದು ನ್ಯಾಚುರಲ್ ಮೆಥಡ್ ಅದಲ್ಲ. ಸೊ ಇದನ್ನ ನ್ಯಾಚುರಲ್ ಮೆಥಡ್ ನಾವು ಅಡಾಪ್ಷನ್ ಮಾಡ್ತೀವಿ. ನಾವು ಒಳ್ಳೆ ನ್ಯೂಟ್ರಿಷನ್ ಈ ತರಕ ನಾವು ಒಕ್ಕಲ್ತನ ಮಾಡ್ತೇವು, ನ್ಯಾಚುರಲ್ ಆಗಿ ಬೆಳಿತೇವು, ಅದನ್ನ ನ್ಯಾಚುರಲ್ ತಿಂತೇವು. ಅದಕ್ಕೆ ಹೇಳ್ರಿ, ಅಷ್ಟು ಟೈಮ್ನು ಇಲ್ಲ, ಅಷ್ಟು ನಮಗ ಆಗಂಗಿಲ್ಲ. ಸೊ ಈ ಗ್ರೂಪಿಗೆ ಬಂದ್ಮ್ಯಾಗ ನಾನು ನ್ಯಾಚುರಲಿ ವೇಟ್ ಲಾಸ್ ಮಾಡ್ಕೋತೀನಿ, ಹೆಲ್ದಿ ವೇಟ್ ಲಾಸ್ ಮಾಡ್ಕೋತೀನಿ, ಈ ಥಿಂಕ್ ಇರ್ಬೇಕು. ಯಾಕಂದ್ರೆ ನಾವು ಬಹಳಷ್ಟೆಲ್ಲ ಚೇಂಜ್ ಮಾಡ್ಲಿಕ್ಕೆ ಯಾವುದೇ ಇರ್ಲಿ, ನೀರು ತುಂಬುದಿರ್ಲಿ, ಮೊದಲ ದೂರ ಹೋಗಿ 2 ಕಿಲೋಮೀಟರ್ ಹೋಗಿ ನೀರು ತರ್ತಿದ್ವಿ. ಈ ಪೈಪ್ ಎಲ್ಲಿ ತಿರುತ್ತಾರೆ ಅಲ್ಲೇ ನೀರು ಬಂದಾವ. ಚೇಂಜ್ ಆಗ್ಯದಲ್ಲ? ಪ್ರತಿಯೊಂದೆಲ್ಲ ಚೇಂಜ್ ಆಗ್ಲತ್ತದ. ನೀರು ತರುವುದರಿಂದ ಎಕ್ಸರ್ಸೈಸ್ ಆಗ್ತಿತ್ತು, ವ್ಯಾಯಾಮ ಆಗ್ತಿತ್ತು, ಚಲೋ ಇರ್ತಿತ್ತು, ಒಗ್ಯಾಣ ಚಲೋ ಕೈಲಿ ಕೂತು ಒಗತಿದ್ರಿ. ಈ ಮಷಿನ್ ಬಂದ, ಅದು ಸ್ವೀಕಾರ ಮಾಡಿರಲ್ಲ. ಕೈಲಿ ಒಗಿತಿದ್ದೇವೆ ಅಂದ್ರೆ ಎಕ್ಸರ್ಸೈಸ್ ಚಲೋ ಆಗ್ತಿತ್ತು, ಅದೇ ಮಾಡಿರಲ್ಲ. ಯಾಕೆ ಸ್ವೀಕಾರ ಮಾಡಿದೆವು? ಬಿಕಾಸ್ ಚೇಂಜ್ ನಾವು ಸ್ವೀಕಾರ ಮಾಡ್ಲಕತ್ತಿದ್ದೆವು. ಸೊ ಇದನ್ನು ಚೇಂಜ್ ಅದ, ಇದು ನೀಡ್ ಅದ. ಯಾಕಂದ್ರೆ ನನ್ನ ಹ್ಯಾಬಿಟ್ಸ್ ನನ್ನ ಸ್ಕೂಲ್ ಕಾಲೇಜ್ ನಲ್ಲಿ ಇದ್ದಾಕರ ನನ್ನ ಮನ್ಯಾನ ಫುಡ್ ಸ್ಟೈಲ್ನು ಎಲ್ಲಾ ಚೇಂಜ್ ಆಗ್ಯದ. ಕೊರೋನಾದಾಗ ಎಲ್ಲಕ ಹೆಚ್ಚ ಟೇಸ್ಟಿ ಫುಡ್ ಮಾಡೋದನ್ನ ಕಲ್ತಿದ್ದೆವು. ನಮ್ಮನೆ ಪಿಜ್ಜಾ ಬರ್ಗರ್ ಗೊತ್ತಿದ್ದಿಲ್ಲ, ಅದೇ ಕಲ್ತಾರ. ಅವ್ ಮೊಮೋಸ್ ಏನೇನ್ ಇರ್ತಾವ ನೋಡ್ರಿ, ಅವೆಲ್ಲ ಮನ್ಯಾಗ ಮಾಡ್ತಾರಿ. ಅದನ್ನೆಲ್ಲ ಕಲ್ತಿದ್ದು ನಾವೇ. ಮತ್ತ ಅದು ಚೇಂಜ್ ಮಾಡೋದು ಯಾರು? ಮತ್ತೊಬ್ರ? ನಾನೇ ಚೇಂಜ್ ಮಾಡ್ಬೇಕಲ್ಲ. ಯಾಕಂದ್ರೆ ನಾನೇ ಆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಕಲ್ತೀನಿ. ಸೊ ಅದನ್ನ ಚೇಂಜ್ ಮಾಡಕ ನಾವು ರೆಡಿ. ಈಗ ನಾವು ಥಿಂಕ್ ಮಾಡ್ರಿ, ನಾವೆಲ್ಲ ವೆಲ್ನೆಸ್ ಕೋಚ್ ಇದ್ದೇವು. ಮತ್ತೆ ವೆಲ್ನೆಸ್ ಕೋಚ್ ಇದ್ದೇವೆ ಅಂದ್ರೆ ನಾವು ನಮ್ಮ ಹ್ಯಾಬಿಟ್ಸ್ ಅನ್ನು ಏನೇನ್ ಚೇಂಜ್ ಮಾಡಿ ಫಸ್ಟ್ ಬರ್ಕೋರಿ ಎಲ್ಲರೂ. ನಾನು ಇವತ್ತು ನಿಮ್ ಜೊತೆ ಮಾತಾಡ್ಲತ್ತೀನಿ ಅಂದ್ರ ನನ್ನ ಫ್ಯಾಮಿಲಿ ಚೆನ್ನಾಗಾದಂತ ಮಾತಾಡ ಬರೋಬರಲ್ಲ. ನಾ ಇವತ್ತು ನಿಮ್ ಜೊತೆ ಮಾತಾಡ್ಲತ್ತೀನಿ ಅಂದ್ರ ನನ್ನ ಫ್ಯಾಮಿಲಿ ಸಪೋರ್ಟ್ ಅದ, ಚೆನ್ನಾಗದಂತ ನಿಮ್ ಜೊತೆ ಮಾತಾಡ್ಲತ್ತೀನಿ. ಅದಕ್ಕೆ ಎಲ್ಲರೂ ಫಸ್ಟ್ ಪ್ರಯಾರಿಟಿ ನನ್ನ ಫ್ಯಾಮಿಲಿ ಚೆನ್ನಾಗಿದೆ. ಬರೀ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೋದು, ಅದ್ರ ಸಲುವಾಗಿ ಏನ್ ಮಾಡ್ಬೇಕು ಅದೆಲ್ಲ ಮಾಡಿ ಬರೋದ್ರೆ. ಸೆಕೆಂಡ್ ಥಿಂಗ್ಸ್, ನನ್ನ ಕೋಚ್ ಏನ್ ಹೇಳ್ತಾರ, ನನ್ನ ಮೆಂಟರ್ಸ್ ಏನ್ ಹೇಳ್ತಾರ, ಅದನ್ನ ಫಾಲೋ ಮಾಡಿ. ಸೆಕೆಂಡ್ ಥಿಂಗ್ಸ್ ಬರೀ ಇದ್ರ ಸಲುವಾಗಿ ನನ್ನ ಕೋಚ್ ಏನ್ ಹೇಳ್ತಾರ, ನನ್ನ ಮೆಂಟರ್ಸ್ ಏನ್ ಹೇಳ್ತಾರ, ಇದನ್ನ ಬರೀ. ಮೂರನೇ ಥಿಂಗ್ಸ್, ನನ್ನ ಕೋಚ್ ಹೇಳ್ಯಾರ 2 ಟೈಮ್ ಶೇಕ್ ಕುಡಿಬೇಕು, ನ್ಯೂಟ್ರಿಷನ್ 2 ಟೈಮ್ ತಗೋಬೇಕು, ಅದನ್ನ ನಾನು ತಗೋತೀನಿ. ಬರೀ ಯಾಕಂದ್ರೆ ಗುಡ್ ಹ್ಯಾಬಿಟ್ಸ್ ಅದ. ನಾವು ಏನೋ ಒಂದು ವ್ಯತ್ಯಾಸ ಆಗಿ ಬಾಡಿ ಎಲ್ಲ ಕೆಟ್ಟದ, ಲೈಫ್ ಲಾಂಗ್ ಇದ್ರಾಗಿರ್ಬೇಕಂದ್ರೆ 2 ಟೈಮ್ ಶೇಕ್. ನನಗ ಹತ್ತುವಂತ ಎಲ್ಲ ಸಪ್ಲಿಮೆಂಟ್ ನಾನು ಯೂಸ್ ಮಾಡ್ತೀನಿ. ಬರೀ ಯಾಕಂದ್ರೆ ನಾವು ಕೋಚ್ ಇದ್ದೇವೆ. ಎಲ್ಲ ಸಪ್ಲಿಮೆಂಟ್ ಅನ್ನು ನನಗೆ ಎಷ್ಟು ಹತ್ತಾವ ಅಷ್ಟೆಲ್ಲ ನಾ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಹೆಂಗ್ ಯೂಸ್ ಮಾಡ್ಬೇಕು? ಸ್ಟೆಪ್ ಬೈ ಸ್ಟೆಪ್. ನನ್ ಅದ್ರ ಸಲುವಾಗಿ ಏನ್ ಮಾಡ್ಬೇಕು? ನಿಮ್ ಕೋಚಿಗೆ ಕೇಳ್ರಿ. ನನಗ 10 ಸಪ್ಲಿಮೆಂಟ್ ಬೇಕು, 2 ಟೈಮ್ ಶೇಕ್ ತಗೋಬೇಕು, ನಾನು ಏನ್ ಮಾಡ್ಬೇಕು? ಮ್ಯಾಟರ್ ಆಗಂಗಿಲ್ಲ ನೀವ್ ಎಷ್ಟು ಗಳಿಸ್ತೀರಿ, ಮ್ಯಾಟರ್ ಆಗಂಗಿಲ್ಲ ದುಡ್ಡ,
ಬಟ್ ಅದನ್ನ ಯೂಸ್ ಹೆಂಗ್ ಮಾಡೋದು ಇಲ್ಲಿ ನಿಮ್ ಕೋಚ್ ಅಂದ್ರ ದೇವ್ರ ಇದ್ದಂತ ಅವ್ರೆಲ್ಲ ಗೈಡೆನ್ಸ್ ಮಾಡ್ತಾರೆ. ನೀವೆಲ್ಲ ಹಿಂಗ್ ಮಾಡ್ರಿ ನಿಮ್ಗೆಲ್ಲ ಚಲೋ. ತಂದೆ ತಾಯಿ ನಂತರ ಇಟ್ ಕೇರ್ ಮಾಡೋರು ಯಾರದಾರ? ಕೋಚೆ ಅದ. ಮುಂಜಾನೆ ಯಾರು ಎಬ್ಬಿಸ್ತಾರೆ ನಿಮ್ಗ? ತಾಯಿ ತಂದೆ ನಂತರ ಎಬ್ಬಿಸ್ದವ್ರು ನಿಮ್ ಕೋಚೆ. ಮುಂಜಾನೆ ಫೋನ್ ಹಚ್ಚಿ ಸಿಟ್ಟಿಗೆ ಬಂದ್ರು ಒಳಗೋರ್ ಫೋನ್ ಎತ್ತಂಗಿಲ್ಲ, ಸ್ವಿಚ್ ಮಾಡಿ ಇಡ್ತೀರಿ, ಸ್ವಿಚ್ ಆಫ್ ಮಾಡಿದ್ರು ಅವ್ರು ಕೇರ್ ತಗೋ. ಸೊ ಕೋಚ್ ಏನ್ ಹೇಳ್ತಾರ ಅದನ್ನ ಫಾಲೋ. ನೆಕ್ಸ್ಟ್ ಬರೀರಿ, ಯಾವ್ಯಾವ ಟ್ರೈನಿಂಗ್ ಇರ್ತಾವ ಆ ಟ್ರೈನಿಂಗ್ ಮಿಸ್ ಮಾಡ ಬರೀ. ಏನೇನ್ ಟ್ರೈನಿಂಗ್ ಅದ? ಯಾವುದೇ ಲಿಂಕ್ ನಿನ್ನ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್, ಇವತ್ತು ಸೋಷಿಯಲ್ ಮೀಡಿಯಾ ಟ್ರೈನಿಂಗ್, ಕೋಚ್ ಸಲುವಾಗಿ ಬೇರೆ ಇರ್ತದ, ಎಲ್ಲರ ಸಲುವಾಗಿ ಬೇರೆ ಇರ್ತದ, ಅದನ್ನ ಬರೀರಿ. ಲೈಫ್ ಸ್ಟೈಲ್ ಇರ್ತಾವ, ಅದನ್ನ ಬರೀರಿ. ಇವತ್ತು ನಾಳೆ ಬೇಸಿಕ್ ಟ್ರೈನಿಂಗ್ ಅದ, ಅದನ್ನು ಬರೀರಿ. ಎಲ್ಲೆಲ್ಲಿ ಟ್ರೈನಿಂಗ್ ಅದ, ಎಲ್ಲಿ ನಾ ಬೇಕು ಅಲ್ಲಿ ನಾ ಇರ್ತೀನಿ. ಈಗ 2 ಮಾರ್ಚ್ ಸೋಷಿಯಲ್ ಮೀಡಿಯಾ ಟ್ರೈನಿಂಗ್ ಅದ, ಅಲ್ಲಿ ಬರ್ಬೇಕು. ಅದ್ರ ಸಲುವಾಗಿ ಏನ್ ಮಾಡೋದು ನಿಮ್ ಕೋಚ್ ಕೇಳ್ರಿ. ಎಲ್ಲಾ ಪ್ರತಿಯೊಂದೆಲ್ಲ ಕೋಚ್ ಕೇಳ್ರಿ, ನನಗಲ್ಲಿ ಬರುದದ ನಾ ಏನ್ ಮಾಡ್ಬೇಕು ಹೇಳ್ತಾರ ಅವರೆಲ್ಲ. ಎವ್ರಿ ಆನ್ಸರ್ ಇಸ್ ದೇರ್. ಮತ್ತೆ ಯಾರಿಗೂ ಕೇಳ್ಬೇಡ್ರಿ, ಸೈಡ್ ಲೈನ್ ಕೇಳಕ್ ಹೋಗ್ಬೇಡ್ರಿ, ನಿಮ್ ಕೋಚಿಗೆ ಕೇಳ್ರಿ. ಕೋಚ್ ಇಸ್ ಗ್ರೇಟ್ ಪರ್ಸನ್. ಮತ್ತೆ ಇನ್ನೊಂದ್ ತರಬೇಡ್ರಿ, ನನ್ಕ ಸಣ್ಣವ್ರ ನನ್ಕ ದೊಡ್ಡವ್ರ ಅವ್ರಿಗೆ ಏನ್ ತಿಳಿತದ. ನಿಮ್ ಕೈ 2 ದಿನ ಹೆಚ್ಚು ಶೇಕ್ ಕುಡ್ದವ್ರ. ನನ್ನ ಕೋಚ್ ಯಾರಿಗೆ ಗುರುತಿಲ್ಲ, ನನ್ನ ಕೋಚ್ ನನ್ಕ ಸಣ್ಣವ್ರು, ನನ್ನ ಕೋಚ್ ಎಜುಕೇಶನ್ ಕಡಿಮೆ, ನನ್ಕ ಬಹಳ ಸಣ್ಣವ್ರು. ಬಟ್ ಅವ್ರಿಗೆ ರೆಸ್ಪೆಕ್ಟ್ ನಾ ಕೊಡ್ತೀನಿ. ಯಾಕ? ಇಲ್ಲಿ ನನ್ನ ತಾಯಿ ಅದ, ಅಲ್ಲಿ ನನ್ನ ತಂಗಿ ಅದ ರಿಲೇಷನ್ದಾಗ, ಇಲ್ಲಿ ನನ್ನ ತಾಯಿ ಅದ, ಅದೇ ರೆಸ್ಪೆಕ್ಟ್ ಪ್ರತಿಯೊಬ್ಬರು. ನನ್ನ ಕೋಚ್ ಹೇಳಿದ್ ಎಸ್ ಅಂತೀನಿ, ನಾ ಯಾವಾಗನು ನೋ ಶಬ್ದ ಬಂದಿಲ್ಲ. ಸೊ ಎಲ್ಲರ ಬಾಯಿಲೂ ಅದೇ ಬಂದಿರ್ಬೇಕು. ಈಗಂತೂ ನನ್ನ ಮೆಂಟರ್ಸ್ ನನ್ನ ಕೋಚ್ ಅದ, ಎಸ್ ಇದೊಂದು ಶಬ್ದ ಬಂದಿದೆ. ಯಾರ್ಯಾಗ ನಿಮ್ದು ಹೊಟ್ಯಾಗ ಶುದ್ಧ ಸಾತ್ವಿಕ ಅನ್ನ ಹೋಗ್ತದ, ತಲೆಯಾಗ ಶುದ್ಧ ಸಾತ್ವಿಕ್ ವಿಚಾರ ಹೋಗ್ತಾವ, ಆಟೋಮೆಟಿಕಲಿ ನಿಮ್ದು ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ. ನೀವೆಲ್ಲ ಏನ್ ಬರ್ದಿರಿ ಅದನ್ನ ರಿಮೈಂಡ್ ಮಾಡ್ಕೊಂಡು ಹೇಳ್ರಿ, ನನ್ನ ಹ್ಯಾಬಿಟ್ಸ್ ಅನ್ನ ಏನೇನ್ ಚೇಂಜ್ ಮಾಡಿ, ಮತ್ತೆ ಯಾವಾಗ ಚೇಂಜ್ ಮಾಡಿ, ಅದಕ್ಕೆ ಟೈಮ್ ಕೊಡ್ರಿ. ಟೈಮ್ ಕೊಡೋತ್ನಾಗ ಇವತ್ತಿಂದ ಯಾಕೆ ಚೇಂಜ್ ಮಾಡಬಾರ್ದು? ವೆಟ್ ಲಾಸ್ ಮ್ಯಾರಥಾನ್ದ ಭಾಗ ತಗೊಂಡಿನಿ, ಇವತ್ತಿಂದೆ ನಾನು 2 ಟೈಮ್ ಶೇಕ್ ತಗೋತಿದ್ದಿಲ್ಲ, 2 ಟೈಮ್ ಸ್ಟೇ, ಅದಕ್ಕೆ ಬೇಕಾದಂತ ಸಪ್ಲಿಮೆಂಟ್. ಸರ್ ಹೇಳಿದ್ರು ಜೆಟ್ರಿಂಗ್ ಯೂಸ್ ಮಾಡಬೇಕು. ಆ ಜೆಟ್ರಿಂಗ್ ಎಲ್ಲಿ ಸಿಗ್ತದ, ಹ್ಯಾಂಗ್ ಸಿಗ್ತದ? ಲಗೇಜ್ ಫೋನ್ ಮಾಡಿ ಕೇಳೋದು, ಕೋಚ್ ಕೇಳೋದು, ಆ ಜೆಟ್ರಿಂಗ್ ನಲ್ಲಿ ಏನೇನ್ ಹಾಕ್ಬೇಕು. ಯಾಕಂದ್ರೆ ನಂಗೆ ವೆಟ್ ಲಾಸ್ ಮಾಡೋದು, ಹೆಲ್ದಿ ವೆಟ್ ಲಾಸ್ ಕೇಳ್ಕೋರಿ. ನನಗೆ ಇದು ಇನ್ನ ಸಮಸ್ಯೆ ಅದ, ಇದು ಪ್ರಾಬ್ಲಮ್ ಉಳಿದ, ಇದ್ರ ಸಲುವಾಗಿ ಏನ್ ಮಾಡ್ಬೇಕು ಅವರೆಲ್ಲ ಹೇಳ್ಕೊಡ್ತಾರೆ. ಅದಕ್ಕ ನನ್ನ ಗುಡ್ ಹ್ಯಾಬಿಟ್ಸ್ ಅನ್ನ ನಾನು ಇಂಪ್ರೂವ್ ಮಾಡ್ಕೊಂಡು ನನ್ನ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಹಳು ಕಡಿಮೆ ಮಾಡಿ, ಇದು ಮ್ಯಾನೇಜ್ ಮಾಡೋದು ಕಲ್ತೇವಂದ್ರ ದೆನ್ ವಿ ಆರ್ ವಂಡರ್ಫುಲ್. ನಮ್ಮ ಲೈಫ್ ಯಾವುದೇ ಸಮಸ್ಯೆ, ಕೊರೋನಾ ಬರ್ಲಿ ಅಥವಾ ಅದು ವೈರಸ್ ಹೆಸರು ಏನ್ರಿ ಗೌತಮ್ ಸರ್ ಗೊತ್ತದ ಯಾವ್ದಂದ್ರೆ ನೀವು? HMVV. ಎಸ್, ಹೊಸ ವೈರಸ್ ಬಂದದ. ಈಗ ನಾನ್ ನಿಮ್ ಜೊತೆ ಮಾತಾಡೋದು ಆಗಲೇ ವಾಟ್ಸಪ್ ನಲ್ಲಿ ಒಂದು ಮೆಸೇಜ್ ಬಂತು, ನಮ್ಗ ಗೌರ್ಮೆಂಟ್ ಕಡೆಯಿಂದ ಪತ್ರ ಲೆಟರ್ ಬಂತು ಸ್ಕೂಲಿಗೆ, ಟೇಕ್ ಕೇರ್ ಎಲ್ಲರದು, ಹೊಸ ವೈರಸ್ ಬಂದದ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಹುಡುಗರಿಗೆ ಯಾರಿಗಾರೆ ನೆಗಡಿ ಕೆಮ್ಮ ಜ್ವರ ಬಂದಿತ್ತಂದ್ರೆ ಸ್ಕೂಲಿಗೆ ಬರಬೇಡ ಮತ್ ಲೆಟರ್ ಬಂದದ. ಪ್ರಿಕಾಷನ್ ತಗೊಳ್ಕತ್ತಾರ, ನಾವು ರೆಡಿ ಇರ್ಬೇಕಿಲ್ಲ, ಪ್ರಿಪೇರ್ ಆಗಿರ್ಬೇಕಿಲ್ಲ. ಯಾಕ ಕೊರೋನಾದಾಗ ಬಹಳರನ್ನ ಕಳ್ಕೊಂಡಿದೇವನು, ಈ ಜಗತ್ತೇ ಬಹಳ ಅಲ್ಲೊಳಗೆ ಮತ್ ಕಲ್ತಿದೇವನು ಅಷ್ಟೇ. ಸೊ ಅದಕ್ಕೆ ಪ್ರಿಪೇರ್ ಆಗ್ಬೇಕಾದ್ರೆ ನನ್ನ ಗುಡ್ ಹ್ಯಾಬಿಟ್ಸ್ ಸಪೋರ್ಟ್ ಟು ಮೀ, ಗುಡ್ ವಿಚಾರ ಸಪೋರ್ಟ್ ಟು ಮೀ, ಗುಡ್ ಗ್ರೂಪ್ ಸಪೋರ್ಟ್ ಟು ಮೀ, ಗುಡ್ ಕಮ್ಯುನಿಟಿ ಸಪೋರ್ಟ್ ಟು ಮೀ. ಇಲ್ಲಾಂದ್ರ ನಾನು ಆ ಪ್ರವಾಹದಾಗ ಯಾವಾಗ ಹರಿದು ಹೋಗ್ತೀನಿ ಗುರು. ಆ ಹರಿದು ಹೋಗೋ ಮುಂದ ಫ್ಯಾಮಿಲಿ ಕಣ್ಮುಂದ್ ತಗೊಂಬರ್ರಿ, ನಿಮ್ ಫ್ಯಾಮಿಲಿ ಕಣ್ಮುಂದ್ ತಗೊಂಬರ್ರಿ. ವಾಟ್ ಆಫ್ಟರ್ ಮೀ, ವಾಟ್ ಆಫ್ಟರ್ ದೇವ್. ಮತ್ತೆ ಫ್ಯಾಮಿಲಿದಾಗ ಎಲ್ಲರೂ ಚೆನ್ನಾಗಿರ್ಬೇಕಂದ್ರ ಎಲ್ಲರೇ ನ್ಯೂಟ್ರಿಷನ್ ತಗೊಳ್ಳಿ. ಲಾಸ್ಟ್ ಕೊರೋನಾದಾಗ ಈ ನ್ಯೂಟ್ರಿಷನ್ ನಮ್ಮ ಮಾವರಿಗೆ, ನಮ್ಮ ಸಿಸ್ಟರ್ದು ಇದೇನಿರ್ತಾರಲ್ಲ ಅದು ನಮ್ಮ ಮಾವರಿಗೆ ಉಳಿಸಿದ್ದಿದೆ. 16 ಸ್ಕೋರ್ ಇತ್ತು. ಹಾಳಾಗ ಜಸ್ಟ್ ಸ್ಟಾರ್ಟ್ ಮಾಡಿ ನಾ 3 ತಿಂಗಳಾಗಿತ್ತು,
ಮನೆಗೆಲ್ಲ ನ್ಯೂಟ್ರಿಷನ್ ಕೋಚ್ ಆಗಿದ್ದ. ಉಳಿಸಿದ್ದೇ ಇದು, ಮತ್ತ ಅದಕ್ಕೆ ಇದು ಅಮೃತ ಅದ. ಈ ಗ್ರೂಪಿಗೆ ಬಿಡಬೇಡ್ರಿ, ಇದನ್ನ ಒಳ್ಳೆ ಹ್ಯಾಬಿಟ್ಸ್ ಸಲುವಾಗಿ ಯೂಸ್ ಮಾಡ್ಬೇಕು. ಮತ್ ನಾವೇನೀಗ ಬರ್ದಿದ್ದೇವಲ್ಲ, ಅದು ಯಾವಾಗ ಸ್ಟಾರ್ಟ್ ಮಾಡ್ಬೇಕು? ಜಸ್ಟ್ ನಾವ್ ಆ ಹ್ಯಾಬಿಟ್ಸ್ ಅನ್ನು ಬಿಟ್ಟು ಅದಕ್ಕೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಯೂಸ್ ಮಾಡ್ರಿ, ಪ್ರಿಪೇರ್ ಮಾಡಿ. ಓಕೆ, ಅದಕ್ಕ ಎಲ್ಲ ರೆಡಿ ಇದ್ದೀರಿ? ಒಳ್ಳೆ ಹ್ಯಾಬಿಟ್ಸ್ ಯೂಸ್ ಮಾಡ್ಲಕ್, ಇದು ಅದಕ್ಕೆ ಏನಂತಾರ, ಅಡಾಪ್ಟ್ ಮಾಡ್ಲಕ್ಕ ರೆಡಿ? ಓಕೆ, ಸೂಪರ್. ಈಗ ಯಾರು ವೆಟ್ ಲಾಸ್ ಮ್ಯಾರಥಾನ್ದಾಗ ಇದ್ದೀರಿ, ನಾ ಇದು ಚೇಂಜ್ ಮಾಡ್ಬೇಕಾಗಿತ್ತು, ಇನ್ನ ಇದು ಉಳಿದದ, ಇನ್ನು ಮುಂದೆ ಚೇಂಜ್ ಮಾಡ್ತೀನಿ ಅನ್ನೋರು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಕೊಂಡು. ನಾವು ಉಳಿದಿದ್ದು ಹ್ಯಾಬಿಟ್ಸ್ ಬಗ್ಗೆ ಕೇಳಂಗಿಲ್ಲ. ವೆಟ್ ಲಾಸ್ ಮ್ಯಾರಥಾನ್ದಾಗ ನಾನು ಇದು ಚೇಂಜ್ ಮಾಡ್ಬೇಕಾಗಿತ್ತು, ಇನ್ನು ನಂದು ಉಳಿದು. ಈಗ ನಾನು ಪರ್ಸನಲಿ ಹೇಳ್ತೀನಿ, ನಾಗಡೆ ಹೆಂಗ್ ಚಿಕ್ಕಿತ್ತಿದ್ದಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಸ್ವೀಟ್ ತಿಂತಿದ್ದ, ಮತ್ತೆ ಪ್ರಾಪರ್ಲಿ ಎಕ್ಸರ್ಸೈಸ್ ಮಾಡ್ತಿದ್ದಿಲ್ಲ. ಇದು ನಾನು ಚೇಂಜ್ ಮಾಡ್ತೀನಿ. ನಾ ಬರ್ದೀನಿ ಇಲ್ಲಿ, ಪ್ರಾಪರ್ಲಿ ಎಕ್ಸರ್ಸೈಸ್. ಒಂದು ರಾತ್ರಿ ತರ ನಾ ಮೊಬೈಲ್ ನೋಡ್ತಿದ್ದ, ಅದು ಬಂದ್ ಮಾಡೀನಿ, ಅದು ಕಂಪ್ಲೀಟ್ಲಿ ಬಂದ್ ಮಾಡೀನಿ. 9:30 ಮೊಬೈಲ್ ಕಡೆಗೆ ಇರ್ತದ. ಒಂದೇನು ಸ್ವೀಟ್ ತಿಂತಿದ್ದ, ಅದು ಚೇಂಜ್ ಮಾಡ್ತೀನಿ. ಎಕ್ಸರ್ಸೈಸ್ ಪ್ರಾಪರ್ಲಿ ಮಾಡ್ತಿದ್ದಿಲ್ಲ, ಅದು ಚೇಂಜ್ ಮಾಡ್ತೀನಿ. ಓಕೆ, ಮತ್ತೆ ಹಿಂಗ ಯಾರು ಕಮಿಟ್ಮೆಂಟ್ ಮಾಡ್ತೀರಿ? ಎಸ್, ಸವಿತಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸರ್, ನಾನು ಸ್ವೀಟ್ ತಿಂತಿದ್ದಾರೆ, ಸ್ವೀಟ್ ತಿನ್ನೋದು ಬಿಡ್ತೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಇನ್ನು ಏನ್ ಹ್ಯಾಬಿಟ್ಸ್ ಅದಾವ ಅವು ಚೇಂಜ್ ಮಾಡ್ಬೇಕು? ಇನ್ನು 15 kg ತೂಕ ಕಡಿಮೆ ಮಾಡ್ಕೋಬೇಕ್ರಿ ಸರ್. ಸೂಪರ್. ಅದ್ರ ಸಲುವಾಗಿ ಇನ್ನು ಏನ್ ಚೇಂಜ್ ಮಾಡ್ಬೇಕಂತ ನಿರ್ಧಾರ ಮಾಡಿರಿ? ನೀರ್ ಜಾಸ್ತಿ ಕುಡಿಬೇಕ್ರಿ ಸರ್, ಹೆಚ್ಚಿಗೆ ಬೆವರು ಬರುವಷ್ಟ ಎಕ್ಸರ್ಸೈಸ್ ಮಾಡ್ಬೇಕ್ರಿ ಸರ್. ವೆರಿ ಗುಡ್. ನೋಡ್ರಿ, ಅಂದ್ರ ನಮಗೆ ಗುರುತಾಗಬೇಕು, ನಾ ಎಲ್ಲಿ ತಪ್ಪಲಗತ್ತೀನಿ, ನಂದ್ ಏನ್ ಮಿಸ್ಟೇಕ್ ಆಗ್ಲತ್ತ. ಶೇಕ್ ಆರ್ ಟೈಮ್ ಕುಡಿತೀರಿ? ಕುಡಿತೇವ್ರಿ ಸರ್. ವಾವ್, ಬೇಕಾದ ಸಪ್ಲಿಮೆಂಟ್ ಎಲ್ಲ ಯೂಸ್ ಮಾಡ್ಲಕತ್ತೀರಿ? ಅದಾವ್ರಿ ಸರ್, ತಗೊಂಡಿವ್ರಿ. ವೆರಿ ಗುಡ್, ವೆರಿ ಗುಡ್. ಇದೆಲ್ಲ ಯೂಸ್ ಮಾಡ್ಲಕತ್ತಾರ, ಬಟ್ ಅವ್ರಿಗೆ ಮಿಸ್ಟೇಕ್ ಗುರುತಾಯ್ತು, ಬೆವರು ಬರಂಗ ಎಕ್ಸರ್ಸೈಸ್ ಆಗಂಗಿಲ್ಲ, ನೀರ್ ಕಡಿಮೆ ಅಂಟಾವ. ದ್ಯಾಟ್ ಶುಡ್ ಬಿ ಚೇಂಜ್. ಸೂಪರ್. ವಿಡಿಯೋ ಬಂದಿದ್ದವ್ರಿಗೆ ಏನ್ ಮಾತಾಡ್ಸಂಗಿಲ್ಲ. ಸುಜಾತ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಳಿ. ನಾವಿ ಊಟದೊಳಗ್ರಿ ಅನ್ನ ಜಾಸ್ತಿ ಊಟ ಮಾಡಿ. ಓಕೆ, ಅದು ಚೇಂಜ್ ಮಾಡು. ವೆರಿ ಗುಡ್. ನಾವಿ ಊಟ ಅನ್ನ ಜಾಸ್ತಿ ಊಟ ಮಾಡ್ತಿದ್ರಿ ಸರ್, ಅದು ಬಿಡ್ತೀನ್ರಿ ಸರ್ ಈಗ. ಮತ್ತ ಜಾಸ್ತಿ ಟೈಮ್ದಲ್ಲಿ ರಾತ್ರಿ ಮೊಬೈಲ್ ನೋಡ್ತಿದ್ರಿ, ಅದನ್ನು ಕಡಿಮೆ ಮಾಡಿ. ವೆರಿ ಗುಡ್. ನೋಡ್ರಿ, ಯಾಳ್ಯಾಗ ನಾವು ಸ್ವಂತ ಕಮಿಟ್ಮೆಂಟ್ ಮಾಡ್ತೇವಲ್ಲ, ಆಳ್ಯಾಗ ಅದು ಮಾಡ್ತೇವೆ. ಈಗ ಜನರಲಿ ಎಲ್ಲರಿಗೂ ಹೇಳ್ತೇವೆ ನಾವು, ಮೊಬೈಲ್ ಬಿಡ್ರಿ, ಮೊಬೈಲ್ ಬಿಡ್ರಿ, ಮೊಬೈಲ್ ಬಿಡ್ರಿ. ನಾ ಬಿಡೋದನ್ನ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರ ಅದು ಆಗಂಗಿಲ್ಲ. ಅದು ಸ್ವಂತತೆ ಅಡಾಪ್ಷನ್. ಉಳ್ಕಿದೆಲ್ಲ ಸಪ್ಲಿಮೆಂಟ್, ಶೇಕ್ ಎಲ್ಲ ಯೂಸ್ ಮಾಡ್ತೀರಿ? ವೆರಿ ಗುಡ್, ಸೂಪರ್. ಎಸ್, ವೀರು ಪಾಟೀಲ್ ಸರ್, ಇವೇನ್ ಚೇಂಜ್ ಆಗ್ಬೇಕ್ರಿ? ನಾನು ಟೈಮ್ಲಿ ಈಟಿಂಗ್ ಹ್ಯಾಬಿಟ್ಸ್, ಮಧ್ಯಾಹ್ನ ಟೈಮು ಯಾವಾಗಾದ್ರೂ ಸ್ಕಿಪ್ ಆಗ್ತಾ ಇತ್ತು, ಅದನ್ನ ಲೇಟ್ ಆಗ್ತಾ ಇತ್ತು, ಅದನ್ನ ಕರೆಕ್ಷನ್ ಮಾಡ್ಕೋಬೇಕಂತ ಅದು ಡೈಲಿ ಟಾರ್ಗೆಟ್ ಕೊಟ್ಟಿದ್ದೆ. ವೆರಿ ಗುಡ್ ಸರ್. ಅವಾಯ್ಡಿಂಗ್ ಔಟ್ಸೈಡ್ ಫುಡ್. ಸಮ್ ಟೈಮ್ಸ್ ಐ ಯೂಸ್ ಟು ಟೇಕ್, ಅಂದ್ರೆ ಕ್ರೇವಿಂಗ್ ಆಗೋ ಇದಿತ್ತು, ಆ ಫುಡ್ ಇತ್ತು, ಅದನ್ನ ಕಡಿಮೆ ಮಾಡ್ತೀನಿ, ಅದು ಇವತ್ತಿಂದ. ಮತ್ತೆ ಆಂಗ್ರಿ ಆಗ್ತಾ ಇದೆ ಬೇಗ, ಅದನ್ನ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇದೇನು ಮಾಡ್ತು, ಅದಕ್ಕೆ ಮೆಡಿಟೇಷನ್ ಮಾಡ್ಬೇಕಂತ ಅದು ಇವತ್ತಿಂದನೇ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಮತ್ತೆ ಯುಟಿಲೈಸೇಷನ್ ಆಫ್ ಟೈಮ್ ಪ್ರಾಪರ್ಲಿ, ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದೆ, ಅದನ್ನ ಪ್ರಾಪರ್ಲಿ ನಾನು UCY ದಲ್ಲಿ ಕಳ್ಕೊಂಡ್ ಅದೇನು ಟೈಮ್ಲಿ ಯೂಸ್ ಮಾಡ್ಲಿಕ್ಕೆ ಅದೊಂದು ನನ್ಗೆ ತುಂಬಾ ಇದಾಯ್ತು, ಟ್ರಿಗರ್ ಪಾಯಿಂಟ್ ಆಯ್ತು, ಅದನ್ನ ಯೂಸ್ ಮಾಡೋದು. ಮತ್ತೆ ರೀಡಿಂಗ್ ಡೈಲಿ 2 ಪೇಜ್ ಒಂದು ಒಳ್ಳೆ ಬುಕ್ ನ ರೀಡಿಂಗ್ ಪ್ರಾಕ್ಟೀಸ್ ಮಾಡೋದು ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಮತ್ತೆ ಇವು 5 ಪಿಲ್ಲರ್ಸ್ ನ ಟೂ ಟೈಮ್ ಶೇಕ್ ಸಮ್ ಟೈಮ್ಸ್ ನಾ ಸ್ಕಿಪ್ ಮಾಡ್ತಾ ಇದ್ದೆ, ಅದನ್ನ ರೆಗ್ಯುಲರ್ ಮಾಡೋ ಪ್ರಾಕ್ಟೀಸ್. ಸೂಪರ್, ಸೂಪರ್, ಸೂಪರ್. ನೋಡ್ರಿ, ಈಗ ನಾವ್ ಯಾವಾಗ ಸ್ವಂತ ಒಳಗ್ ಹೋಗಿ ನೋಡ್ತೇವಲ್ಲ, ಆಳೆ ನಮ್ಗೆ ಗುರುತಾಗ್ತದಿಲ್ಲ, ನಮ್ದು ಏನ್ ಪ್ರಾಬ್ಲಮ್ ಅದ ಬರೀ ನಾವ್ ಗುರುತಾಗಂಗಿಲ್ಲ. ಒಳಗ್ ಹೋಗಿ ಗುರ್ತೇವೆ, ಅರೆ ಹಾ ನಂದು ಇದು ಉಳಿತು, ಇದು ಉಳ್ದೋದು, ಇದು ಉಳ್ದೋದು. ಅದಕ್ಕೆ ಎಲ್ಲರೂ ಬರೀರಿ ಅದಕ್ಕೆ ಹೇಳ್ತೇವೆ, ಇದ್ರ ಸಲ. ಎಸ್, ಶಂಶೋದ್ದೀನ್ ಸರ್. ಸರ್ ನಮಸ್ತೆ.
ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್ ಈ ಗ್ರೂಪೇಶನ್ ನಂತರ ನಾವು ಎಷ್ಟು ನೀರ್ ಕುಡಿಬೇಕು, ಯಾವ ರೀತಿ ಕುಡಿಬೇಕು ಅನ್ನುವಂಥದ್ದು ಕಲ್ತೀವಿ ಸರ್. ವೆರಿ ಗುಡ್. ಮೊದಲಾದ್ರೂ ನೀರ್ ಕುಡಿತಿದ್ವಿ ಸರ್, ಆದ್ರ ಘಟ ಕುಡಿತಿದ್ರು, ಸರಾಸರ ಹೋಗ್ಬಿಟ್ಟಿದ್ವಿ ಸರ್. ಈಗೇನಿಲ್ಲ, ನಮ್ಮ ಹನುಮಂತ ಹಳಗಿ ಸರ್ ಹೇಳಿದ್ದಾರೆ ಸರ್, 1 ಗ್ಲಾಸ್ ನೀರ್ ಏನೈತಲ್ಲ 3 ನಿಮಿಷ ಮುಕ್ಕುಳಿಸಿ ಕುಡಿಯೋದ್ರಿಂದ ನಮ್ಮ ಶರೀರಕ್ಕೆ ತೇವಾಂಶ ಜಾಸ್ತಿ ಆಕತೆ ಅಂತ ಹೇಳಿದ್ರು. ಆ ಪ್ರಕಾರ ಮಾಡೋದ್ರಿಂದ ಸರ್ ಮೊದಲ ನನಗ ಡಿಹೈಡ್ರೇಟ್ ಆಕಿತ್ತು ಸರ್. ಆ ರೀತಿ ನಾನು ನೀರ್ ಕುಡಿದ್ರಿಂದ ನನಗೆ ಡಿಹೈಡ್ರೇಟ್ ಕಡಿಮೆ ಆಗ್ಬಿಡುತ್ತೆ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಇನ್ನ ಏನ್ ಹ್ಯಾಬಿಟ್ಸ್ ಉಳಿದಾವ ಸರ್ ಚೇಂಜ್ ಮಾಡ್ಬೇಕು? ಆ ತರ ಯಾವ ಹ್ಯಾಬಿಟ್ಸ್ ಏನಿಲ್ಲ ಸರ್. ಸೂಪರ್. ಇಲ್ಲ, ಮತ್ತೆ ಈಗ ಊಟ ಪದ್ಧತಿನೂ ಹ್ಯಾಬಿಟ್ಸೇ. ಊಟ ಪದ್ಧತಿನೂ ಸರಿ ಇದ್ದಿಲ್ಲ ಅಂದ್ರೆ ಅದನ್ನ ಹ್ಯಾಬಿಟ್ಸೇ. ರಾತ್ರಿ ಬಾಳ ತನ ಕುಂಟಿರ್ತಾರ, ಅದನ್ನ ಹ್ಯಾಬಿಟ್ಸೇ. ನಮ್ ತಲ್ಯಾಗ ಒಂದ್ ಎಲ್ಲಾರು ಥಿಂಕ್ ಮಾಡ್ರಿ, ನಮ್ ತಲ್ಯಾಗ ಹ್ಯಾಬಿಟ್ಸ್ ಅಂದ್ರ ಡ್ರಿಂಕ್, ಸ್ಮೋಕ್, ಗುಟ್ಕಾ, ತಂಬಾಕು ಅಂದ್ರೆ ಹ್ಯಾಬಿಟ್ಸ್ ಅನಿಸ್ತೇವ್. ಇದು ತಲೆ ಅಂತ ಒಂದ್ ಕೆಟ್ಟ ಹ್ಯಾಬಿಟ್ ಅಂದ್ರ ಹೆವಿ ಊಟ ಮಾಡ್ತಿದ್ದೀನಿ ಸರ್ ನಾನು. ಹಾ, ಹೆವಿ ಊಟ ಮಾಡ್ತಿದ್ದೆ, ಅದು ಚೇಂಜ್ ಮಾಡ್ಬೇಕು. ಅದನ್ನ ಕಡಿಮೆ ಮಾಡಿದ್ವಿ ಸರ್.